ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನಾಗಪೂಜೆಯ ಬಗ್ಗೆ ಹೇಳುತ್ತೇನೆ. ಅಂದ್ರೆ ನೋಡಿ, ವೀತರಾಗಿ ಭಗವಂತರನ್ನು ತಿಳಿಯದಂತಹ ಜೀವ ಅಥವಾ ದೇವರು ಯಾರು ಅಂತ ತಿಳಿಯದಂತಹ ಜೀವಗಳು ಅನೇಕ ಪ್ರಕಾರದ ವಿಶೇಷ ವಿಚಿತ್ರ ವಸ್ತುಗಳನ್ನ ದೇವರು ಎಂದು ಕಲ್ಪನೆ ಮಾಡಿ ಪೂಜೆ ಮಾಡುತ್ತವೆ. ಅದಕ್ಕೆ ಒಂದು ನಾಗಪೂಜೆ. ಈ ನಾಗಪೂಜೆ ಕೂಡ ಹಾಗೆಯೇ ಅಲ್ಲಿ ಇಲ್ಲಿ ಕಲ್ಲುಗಳನ್ನು ಯಾರು ಕಾಲ್ಪನಿಕವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿರ್ತಾರೆ. 1 ಹೆಡೆ, 3 ಹೆಡೆ, 5 ಹೆಡೆ, 7 ಹೆಡೆ, ಏನ್ ಬೇಕಾದ್ರೂ ಮಾಡಿರ್ತಾರೆ. ಅದನ್ನ ಪೂಜೆ ಮಾಡೋದಕ್ಕೋಸ್ಕರ ಸಾಕಷ್ಟು ಜನ ಹೋಗ್ತಾರೆ, ಪೂಜೆ ಮಾಡಿ ಬರ್ತಾರೆ. ಅಕಸ್ಮಾತ್ ಏನಾದ್ರೂ ನಿಜವಾದ ನಾಗರ ಹಾವೇ ಏನಾರು ಮನೆ ಒಳಗಡೆ ಬಂದ್ರೆ ಅಥವಾ ಬೀದಿಯಲ್ಲಿ ಎಲ್ಲಾರು ಬಂದ್ರೆ ಅದು ನಮ್ಮನ್ನು ಏನಾರು ಘಾತ ಮಾಡ್ಯಾತು ಅಂತ ಹೇಳಿ ಹೆದರಿ ಅದನ್ನು ಹೊಡೆದು ಸಾಯಿಸುತ್ತಾರೆ. ನೋಡಿ ಎಷ್ಟು ವಿಚಿತ್ರ ಇರಬಹುದು ಈ ಮನುಷ್ಯನ ಮಸ್ತಿಷ್ಕ. ನಿಜವಾದ ವ್ಯಕ್ತಿ ಬಂದರೆ ಅವನನ್ನ ಹೊಡೆದು ಸಾಯಿಸೋದು, ಅವನ ಫೋಟೋ ಹಾಕಿಕೊಂಡು ಪೂಜೆ ಮಾಡೋದು. ಇದು ಯಾವ ಅರ್ಥ? ಇದು ಯಾವ ನ್ಯಾಯ? ನಾವು ಯಾವಾಗ ಉದ್ಧಾರ ಆಗುವವರು? ಇದು ಪ್ರತಿಯೊಬ್ಬರು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ಬೇರೆಯವ್ರನ್ನ ನಿಂದೆ ಮಾಡುವಂತ ಕಾರಣ ಅಲ್ಲ, ನಮ್ಮನ್ನ ನಾವೇ ಕೇಳ್ಕೋಬೇಕು ನಾವು ಎಷ್ಟು ಜಾಣರು ಅಂತ ಹೇಳಿ. ತಪ್ಪಿದೆ ಇಂಥದೆಲ್ಲ ಮಾಡಬಾರ್ದು ಇದನ್ನೆಲ್ಲಾನು.